ದಿನ ಬೆಳಗಾದ್ರೆ ಇವ್ರ ಜಗಳದಲ್ಲಿ ಕೆಲವೊಂದು ಬೆಳವಣಿಗೆಗಳೆಲ್ಲ ಹಾಗೆ ನಿಂತೋಗಿದೆ. ಇವಾಗ ಸಮೀಕ್ಷೆ ಮಾಡಿದ್ರಿ ನೀವು, OBC ಸಮೀಕ್ಷೆ ಎಲ್ಲ ಮಾಡಿದ್ರಿ, ಅದ್ರ ಹಳ್ಳ ಬಿದ್ದೋಯ್ತು. ಹೋದ್ಸತ್ತು ಮುಂಚೆ ಕಾಂತರಾಜ್ ಅವರ ಇದು ಕೂಡ ಬಂತು, ಆದ್ರೆ ಅದನ್ನ ನೀವು ಜನರಿಗೆ ತಲುಪಿಸಲೇ ಇಲ್ಲ. ಅದು ಒಂದು 185 ಕೋಟಿ ಅದು ವೇಸ್ಟ್ ಆಯ್ತು. ಈಗ ಮತ್ತೆ ಒಂದು 200 ಕೋಟಿ ಖರ್ಚು ಮಾಡಿ ಅದನ್ನೆಲ್ಲ ಸಮೀಕ್ಷೆ ಮಾಡಿದ್ರಿ. ಅದು ಏನೋ ಟಾರ್ಗೆಟ್ ಕೊಟ್ಟಿದ್ರು ನಿಮ್ಗೆ, ರಾಹುಲ್ ಗಾಂಧಿ ಅವರು ಇಷ್ಟೇ ದಿನದಲ್ಲೇ ಇದು ಮುಗಿಸ್ಬೇಕು ಅಂತ. ಪಾಪ ಆ ಟೀಚರ್ಸ್ ಮೇಲೆ ದಬಾ ಹಾಕಿ ಏನೋ ಮಾಡಿ ಅದನ್ನ ಒಂದು ರಿಪೋರ್ಟ್ ತಗೊಂಡ್ರಿ. ಬಟ್ ಅದನ್ನು ಹಾಗೆ ಹಳ್ಳ ಹಿಡಿದೋಯ್ತಲ್ಲ ಸರ್? ಇಲ್ಲ, ಅದು ಹಳ್ಳ ಹಿಡಿದಿಲ್ಲ. ಅದು ಹೌದು, ಹಳ್ಳ ಹಿಡಿದೋಯ್ತು. ಯಾವ ವಾಟ್ಸ್ಆಪ್ ನೋಡಿದ್ರೆ ಗೊತ್ತಿಲ್ಲ, ಅದು ಯಾವ ವಾಟ್ಸ್ಆಪ್ ಅಲ್ಲಿ ನೋಡಿದ್ರೆ ಗೊತ್ತಿಲ್ಲ, ಅದು ಯಾವ ಹಳ್ಳ ನೋಡಿಲ್ಲ, ಅದು ಯಾವ ಹಳ್ಳ ನೋಡಿಲ್ಲ. ನೋಡಿ, ಸಾಮಾಜಿಕ, ಶೈಕ್ಷಣಿಕ, ಆರ್ಥಿಕ ಸಮೀಕ್ಷೆ ಅನ್ನೋದು ಏನ್ ಮಾಡ್ತಾರೆ ಅಂದ್ರೆ, ಸಮಾಜ ನಿರ್ಮಾಣ ಆಗಬೇಕು, ಯಾರು ಅವಕಾಶ ವಂಚಿತರಾಗಿದ್ದಾರೆ ಅವರಿಗೆ ಒಳ್ಳೆಯ ಯೋಜನೆಗಳು ತಂದು ಅವಕಾಶಗಳನ್ನ ಕೊಡಬೇಕು ಅಂತ ಹೇಳಿ ಇದನ್ನ ಮಾಡಿರ್ತಕ್ಕಂಥದ್ದು. ಈ ಸಮೀಕ್ಷೆಯನ್ನ ಅದನ್ನ ರಿಸೀವ್ ಮಾಡಿಕೊಂಡು ಸರ್ಕಾರ ಅದನ್ನ ಇಂಪ್ಲಿಮೆಂಟ್ ಮಾಡೇ ಮಾಡುತ್ತೆ. ಬಿಜೆಪಿ ತಿಪ್ಪರ್ಲಾಗ ಹಾಕಿದ್ರು ಕೂಡ, ನಾಗಪುರ ವಿರೋಧ ಮಾಡಿದ್ರು ಕೂಡ ಇದನ್ನ ಇಂಪ್ಲಿಮೆಂಟ್ ಮಾಡೇ ಮಾಡ್ತೀವಿ. ಇವ್ರು ಏನು ಈ ಸಮೀಕ್ಷೆ ಮಾಡಿದ್ರು, ಆ ಸಮೀಕ್ಷೆ ಮಾಡಿ ಏನ್ ಕನಸನ್ನ ಬಿತ್ತಿದ್ರು ಹಿಂದುಳಿದವರಿಗೆ, ಅದಕ್ಕೆ ಬೆನ್ನಿಗೆ ಚೂರಿ ಹಾಕೋ ಕೆಲಸ ಆಯ್ತು. ತೆಲಂಗಾಣದ ಒಳಗಡೆ ಇವರು ಇದೇ ತರ ಸಮೀಕ್ಷೆ ಮಾಡಿ 42% OBC ಕೊಡಬೇಕು ಅಂತ ಮಾಡಿದ್ರು. ಅದು ಸಿಂಧು ಆಯ್ತಾ? ಹೈಕೋರ್ಟ್, ಸುಪ್ರೀಂ ಕೋರ್ಟ್ ಇವ್ರದ್ದು ಏನ್ ಮಾಡಿದ್ರು, ಇವ್ರದ್ದು ಜುಮ್ಲಾ ಮಾಡಿದ್ರು, ಅದನ್ನ ರಿಜೆಕ್ಟ್ ಮಾಡ್ತಾರೆ. ಕರ್ನಾಟಕದ ಒಳಗಡೆ ಅವ್ರು ಕೇಳಿರ್ತಕ್ಕಂಥದ್ದು ಬಹಳ ವ್ಯಾಲಿಡ್ ಪಾಯಿಂಟ್. ಕರ್ನಾಟಕದ ಒಳಗಡೆ ಕೂಡ ಇವ್ರು ಯಾವುದೇ ರೆಕಮೆಂಡೇಶನ್ ಸಂವಿಧಾನದ ಆಶಯದೊಳಗಡೆ ಬರೋದಿಲ್ಲ. ಸರಿ, 50% ಕ್ರಾಸ್ 9th ಶೆಡ್ಯೂಲ್ ಒಳಗಡೆ ಬರಬೇಕಾಗಿರ್ತಕ್ಕಂಥದ್ದು ಯಾವ ಬದ್ಧತೆ ಇದೆ ಇವರಿಗೆ? ನಾಗರಾಜ್ ಅವರೇ, ಇದು ಒಂದು ಆತಂಕ ಇದೆ. ನಮ್ಮ ಇದೇ ಮಹಾಭಾರತ ಕಾರ್ಯಕ್ರಮದಲ್ಲಿ ಅನೇಕ ಹಿಂದ ಸಮಾಜದ ಮುಖಂಡರು ಕೂಡ ಬಂದು ಅವ್ರೇನ್ ವ್ಯಕ್ತಪಡಿಸ್ತಿದ್ರು ಅಂದ್ರೆ, ಸಿದ್ದರಾಮಯ್ಯನವರು ಅಧಿಕಾರದಲ್ಲಿ ಇದ್ರೆ ಮಾತ್ರ ಈ ಸಮೀಕ್ಷೆಗಳು ಟೇಬಲ್ ಆಗ್ಲಿಕ್ಕೆ ಸಾಧ್ಯ ಆಗುತ್ತೆ. DK ಶಿವಕುಮಾರ್ ಅವರು ಇದ್ರ ವಿರುದ್ಧವಾಗಿ ಸಹಿ ಹಾಕಿದವರು ಈಗ ಮರು ಸಮೀಕ್ಷೆ ಆದ್ರೂ ಕೂಡ ಅದ್ರ ವಿರುದ್ಧವಾಗಿ ನಿಲ್ತಾರೆ ಅನ್ನೋ ಭಯ ನಮಗಿದೆ. ಈ ಕಾರಣಕ್ಕೋಸ್ಕರ ಸಿದ್ದರಾಮಯ್ಯನವರು ಮುಂದುವರಿಬೇಕು. DK ಶಿವಕುಮಾರ್ ಅವರು ಬಂದ್ರು ಅಂದ್ರೆ ಸಮೀಕ್ಷೆ ಮತ್ತೊಮ್ಮೆ ಕಸದ ಬುಟ್ಟಿಗೆ ಸೇರುತ್ತೆ ಅನ್ನೋ ಭಯ ಇದೆ. ಯಾವುದೇ ಕಾರಣದಿಂದಲೂ DK ಶಿವಕುಮಾರ್ ಮುಖ್ಯಮಂತ್ರಿ ಆದ್ರೆ ಕಸದ ಬುಟ್ಟಿಗೆ ಸೇರುವಂತದ್ದಲ್ಲ. ಇದಕ್ಕೆ ನಾವು 2019ರಲ್ಲಿ ಒಂದು ಏನು ಕೇಂದ್ರ ಸರ್ಕಾರ, ಇದೇ ಬಿಜೆಪಿ ಸರ್ಕಾರ ಸಂವಿಧಾನ ತಿದ್ದುಪಡಿ ಮಾಡಿದೆ. 50%ಗಿಂತ ಜಾಸ್ತಿ ಮೀಸಲಾತಿ ಕೊಡಕೂಡದು ಅಂತೇಳಿ ಸುಪ್ರೀಂ ಕೋರ್ಟ್ ಆರ್ಡರ್ ಇದ್ರೂ ಕೂಡ ಒಂದು ಸಮಾಜಕ್ಕೆ 10% ಕೊಟ್ಟಿದ್ದಾರೆ. ಈ ರಾಜ್ಯದಲ್ಲಿ ಇರ್ತಕ್ಕಂಥದ್ದು 3% ಒಂದು ಸಮಾಜ. ಆ ಸಮಾಜಕ್ಕೆ 3% ಕೊಟ್ಬಿಟ್ಟು ನಾವೆಲ್ಲ ಹಿಂದುಳಿದವ್ರಿಗೆ ಇದ್ದೀವಲ್ಲ, ನಾವಿರ್ತಕ್ಕಂಥದ್ದು 15-16%, ಲಿಂಗಾಯತರು ಬೇರೆ ಬೇರೆ ಎಲ್ಲರೂ ಕೂಡ ಸಮಾನತೆ ಸಾರಬೇಕಾದ್ರೆ ನಮ್ಗೆ ಮೀಸಲಾತಿನ ಪ್ರಮಾಣನೇ ಕಮ್ಮಿ ಮಾಡಿದ್ದಾರೆ ಕೇಂದ್ರ ಸರ್ಕಾರ. ರಾಜ್ಯ ಸರ್ಕಾರ ನಾನು ಹೋರಾಟ ಮಾಡಿ ಬಂದಿರೋ ವಿಚಾರದಲ್ಲಿ ಒಂದು ಸಮಾಜಕ್ಕೆ ಇದೇ ಬಿಜೆಪಿ ವಿರೋಧ ಮಾಡಿದ್ರು. ನೀವು ಯಾಕೆ ಇವತ್ತು ನಾವು 13% ಇರ್ತಕ್ಕಂಥ 70-80% ನಾವು ಹಿಂದುಳಿದವರು ಇರ್ತೀವಿ, ಒಕ್ಕಲಿಗರು, ಲಿಂಗಾಯತರು ಇದ್ದೀವಿ, ಇನ್ನು ಬೇರೆ ಬೇರೆ ಸಮಾಜದವರು ಇದ್ದೀವಿ. ಕೇವಲ ಒಂದು ಬ್ರಾಹ್ಮಣ ಸಮಾಜಕ್ಕೆ ನೀವು 3% ಕೊಟ್ಟಿದ್ರಲ್ಲ, ನಾವೇನಾಗಬೇಕು? ನಾವೆಲ್ಲ ವಿದ್ಯೆಯಲ್ಲಿ ಹಿಂದುಳಿದವರು, ಆರ್ಥಿಕವಾಗಿ ಸಮಾಜದಲ್ಲಿ, ಸಾಮಾಜಿಕ, ಶೈಕ್ಷಣಿಕ, ಒಂದು ಸಮಾಜದಲ್ಲಿ 4% ಇರ್ತಕ್ಕಂಥ ಒಂದು ಮೀಸಲಾತಿನ ಕ್ಯಾನ್ಸಲ್ ಮಾಡಿದ್ರು. ಅವರು ಸುಪ್ರೀಂ ಕೋರ್ಟ್ ಹೋಗ್ತಾ ಇದ್ರೆ ಆಗ್ತಿರ್ಲಿಲ್ಲ. DK ಶಿವಕುಮಾರ್ ಅವರು ಇನ್ ಕೇಸ್ ಏನಾದ್ರೂ ಮುಖ್ಯಮಂತ್ರಿಗಳಾದ್ರೆ ಈಗ ನಡೆಸ್ತಾ ಇರುವ ಈ ಮರು ಸಮೀಕ್ಷೆ ಇದೆಯಲ್ಲ, ಅದರ ಹಣೆ ಬರಹ ಏನಾಗುತ್ತೆ? ಸಿಂಪಲ್ ಪ್ರಶ್ನೆ. ಏನಿಲ್ಲ, ಇವತ್ತಿನ ಮರು ಸಮೀಕ್ಷೆಗೆ ಅವಕಾಶ ಸಿಗ್ತದೆ. ಸಿದ್ದರಾಮಯ್ಯ ಮಾಡ್ತಾ ಇರ್ತಕ್ಕಂಥ ಮರು ಸಮೀಕ್ಷೆ ಏನ್ ಮಾಡಿದ್ದಾರೆ, ಅವ್ರ ಮನೆಗೆ ಸಮೀಕ್ಷೆ ಮಾಡ್ಲಿಕ್ಕೆ DK ಶಿವಕುಮಾರ್ ಅವರ ಮನೆಗೇನೆ ಸಮೀಕ್ಷೆ ಮಾಡ್ಲಿಕ್ಕೆ ಬಂದಾಗ ಅವರೇನೆ ಅಸಮಾಧಾನ ಬಹಿರಂಗವಾಗಿ ವ್ಯಕ್ತಪಡಿಸಿದ್ರು. ಅನಾವಶ್ಯಕ ಪ್ರಶ್ನೆಗಳಿವೆ ಅಂತ ಮಾತ್ರ ಅಷ್ಟೇ ಹೊರತು ಯಾವುದೇ ಕಾರಣದಿಂದಲೂ ವಿರೋಧ ವ್ಯಕ್ತಪಡಿಸಿಲ್ಲ. ಎಲ್ಲಾ ಮಾಹಿತಿಯನ್ನು DK ಶಿವಕುಮಾರ್ ಅವರೇ ಕೊಟ್ಟು ಕಳಿಸಿದ್ದಾರೆ, ಸಿದ್ದರಾಮಯ್ಯನವರು ಕೊಟ್ಟಿದ್ದಾರೆ, ಈ ರಾಜ್ಯದಲ್ಲಿ ಎಲ್ಲರೂ ಕೊಟ್ಟಿದ್ದಾರೆ. 99% ಮೀಸಲಾತಿನ ಸಮೀಕ್ಷೆ ನಡೆದಿದೆ. ಇನ್ನು ಕೇವಲ 1 or 2 months ಅಲ್ಲಿ ಅದನ್ನ ಸಮೀಕ್ಷೆ ಹೊರಗಡೆ ಬರ್ತದೆ. ಎಲ್ಲಾ ಸಮಾಜಕ್ಕೂ ಸಮಾನತೆ ಸಿಗ್ತದೆ. DK ಶಿವಕುಮಾರ್ ಮುಖ್ಯಮಂತ್ರಿ ಆದ್ರೆ ಎಲ್ಲಾ ಸಮಾಜಕ್ಕೂ ಕೂಡ ಸಮಾನತೆಯನ್ನ ಅವಕಾಶ ಕಲ್ಪಿಸ್ತಾರೆ. ನೋಡಿ, ಇವರು ಒಂದು ಮಾತನ್ನ ಹೇಳಿದ್ರು, ಕೇಂದ್ರ ಸರ್ಕಾರ ಮೀಸಲಾತಿ ಕಡಿಮೆ ಮಾಡಿದೆ ಅಂತ.
ಯಾವ ಒಂದೇ ಒಂದು ಸಣ್ಣ ಪರ್ಸೆಂಟ್ ಸಹ ಕೇಂದ್ರ ಸರ್ಕಾರ ಮಾಡಿಲ್ಲ. ಸೂರ್ಯ ಚಂದ್ರ ಇರೋಷ್ಟು ಕಾಲ ಮೀಸಲಾತಿ ಇರುತ್ತೆ. ಒಂದು ನಿಮಿಷ EWS ಅಂತ ಏನಿದೆ, ಈ ದೇಶದ ಒಳಗಡೆ, ಈ ರಾಜ್ಯದ ಒಳಗಡೆ ಇರ್ತಕ್ಕಂಥ ಆರ್ಥಿಕವಾಗಿ ಯಾರೆಲ್ಲ ದುರ್ಬಲರಿದ್ದಾರೆ ಅವ್ರಿಗೆ ಒಂದು ಶ್ರೀರಕ್ಷೆ ಆಗ್ಬೇಕು ಅಂತೇಳಿ ಯಾರಿಗೂ ತೊಂದರೆ ಇಲ್ಲದೆ ಯಾರೆಲ್ಲರೂ ಕೂಡ ಮೀಸಲಾತಿಗೆ ಬದ್ಧರಿದ್ದಾರೆ. ಪೂಜ್ಯ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂತ ಏನು ಈ ಸಂವಿಧಾನದ ಆಶಯ ಇದೆ, ಆಶಯದ ಅನುಗುಣವಾಗಿ EWS ಅನ್ನು ಕೊಟ್ಟಿರ್ತಕ್ಕಂಥದ್ದು. ನಿಮ್ಗೆ ಸಿಕ್ಕದ ಮೇಲೆ ಬೇರೆಯವರಿಗೆ ಸಿಗಬೇಡಿ ಅಂತ ಕರ್ನಾಟಕದ ಒಳಗಡೆ ನಿಮ್ಗೆ ಕರ್ನಾಟಕದಲ್ಲಿ ಇರ್ತಕ್ಕಂಥ 6,48,00,000 ಜನದಲ್ಲಿ 6,29,00,000 ಜನಕ್ಕೆ ಮೀಸಲಾತಿ ಸಿಗುತ್ತೆ. ಒಂದಲ್ಲ ಒಂದು, ಎಕ್ಸೆಪ್ಟ್ ಒಂದೇ ಒಂದು ಜೈನ ಸಮಾಜದ ಒಳಗಡೆ ಇರ್ತಕ್ಕಂಥ ಒಂದು ಪರ್ಟಿಕ್ಯುಲರ್ ಒಂದು ಸೆಕ್ಟ್ ಬಿಟ್ರೆ ಎಲ್ಲರಿಗೂ 97.6% ಮೀಸಲಾತಿ ಲಾಭ ಇದೆ. ಈಗ ಕುರುಬ ಸಮುದಾಯದ ಪ್ರತಿನಿಧಿಯಾಗಿರುವ ಸಿದ್ದರಾಮಯ್ಯನವರನ್ನ ಕೆಳಗಿಳಿಸಿದ್ರೆ ನಾವು ಕುರುಬ ಸಮುದಾಯದಿಂದಲೇ ಪ್ರತ್ಯೇಕ ಪಕ್ಷವನ್ನ ಕಟ್ಟಿವಿ ಅನ್ನೋ ಎಚ್ಚರಿಕೆ ಕುರುಬ ಸಮುದಾಯದಿಂದ ಬರ್ತಾ ಇದೆ. ಅಂದ್ರೆ ಕಾಂಗ್ರೆಸ್ನ ಒಳಗಡೆ ನೀವು ಕುರ್ಚಿ ಕಲಹ ಇಲ್ಲ ಅಂತ ಹೇಳ್ತಿದ್ರು ಕೂಡ ಯಾವ ಸಮುದಾಯವನ್ನ ಸಿದ್ದರಾಮಯ್ಯನವರು ಪ್ರತಿನಿಧಿಸುತ್ತಿದ್ದಾರೋ ಆ ಸಮುದಾಯಕ್ಕೇನೆ ಅನುಮಾನ ಬಂದ್ಬಿಟ್ಟಿದೆ, ಇಲ್ಲಿ ಏನೋ ನಡೀತಿದೆ ಅಂತ ಹೇಳಿ. ಅಂತವ್ರಿಗೆ ಏನು ಉತ್ತರ ಕೊಡ್ತೀರಿ? ಮಾನ್ಯ ಸಿದ್ದರಾಮಯ್ಯನವರು ಕುರುಬ ಸಮುದಾಯದಲ್ಲಿ ಹುಟ್ಟಿದ್ರು ಕೂಡ ಅವರು ಕೇವಲ ಕುರುಬ ಸಮುದಾಯಕ್ಕೆ ಸೀಮಿತರಾದವರಲ್ಲ. ಅವರು ಇಡೀ ಕರ್ನಾಟಕದ ಎಲ್ಲಾ ಸಮುದಾಯವನ್ನ ರೆಪ್ರೆಸೆಂಟ್ ಮಾಡೋ ಮುಖ್ಯಮಂತ್ರಿ ಆಗಿದ್ದಾರೆ, ಎಲ್ಲರ ಜನಮೆಚ್ಚುಗೆಯನ್ನು ಗಳಿಸಿದ್ದಾರೆ. ಅವರು ವೈಯಕ್ತಿಕವಾಗಿ ಅವ್ರನ್ನ ಕೆಳಗಿಳಿಸಿದ್ರೆ ಮಠದವರು ಕೂಡ ಅಥವಾ ಆ ಸಮುದಾಯದವರು ನ್ಯಾಚುರಲ್ ಆಗಿ ಅದನ್ನ ಹೇಳಿಕೆಯನ್ನು ಕೊಡ್ತಾರೆ. ಅದರಿಂದ ಯಾವ ರೀತಿಯಾದ ಪರಿಣಾಮವನ್ನು ಕೂಡ ರಾಜ್ಯದಲ್ಲಿ ಸರ್ಕಾರದ ಮೇಲೆ ಬೀರಕ್ ಸಾಧ್ಯ ಆಗೋದಿಲ್ಲ. ಒಟ್ಟಿಗೆ ತೆಗೆದುಕೊಂಡು ಹೋಗುವಂತ ಒಕ್ಕಲಿಗ ಸಮುದಾಯದ ಪ್ರಬಲ ಶ್ರೀಗಳೊಬ್ಬರು DK ಶಿವಕುಮಾರ್ ಅವರನ್ನ ಭೇಟಿಯಾಗಿ ಬಂದು ನೇರವಾಗಿ ರಿಪಬ್ಲಿಕ್ ಕನ್ನಡದಲ್ಲಿ ಲೈವ್ ನಲ್ಲಿ ಕೂತ್ಕೊಳ್ತಾರೆ. ನೇರವಾಗಿ ಅವ್ರು ಹೇಳೋದೇನು, ಒಕ್ಕಲಿಗ ಸಮುದಾಯವನ್ನ ಕಾಂಗ್ರೆಸ್ ಪಕ್ಷ ಬಳಕೆ ಮಾಡ್ಕೊಳ್ತಿದೆ ಅನ್ನೋ ಅನುಮಾನ ಶುರುವಾಗಿದೆ. ಯಾವಾಗ ಅಧಿಕಾರಕ್ಕೆ ಹೋಗ್ಬೇಕು ಆಗ ಒಕ್ಕಲಿಗ ಸಮುದಾಯದ ಫೇಸ್ ಅನ್ನ, ಮುಖಂಡರನ್ನ ಬಳಕೆ ಮಾಡ್ಕೊಳ್ತಾರೆ. ಅಧಿಕಾರ ಕೊಡೋ ವಿಚಾರಕ್ಕೆ ಬಂದಾಗ ಅವ್ರಿಗೆ ಅನ್ಯಾಯ ಮಾಡ್ತಾರೆ. ಇದು ಕಾಂಗ್ರೆಸ್ಗೆ ಹಿಂದಿನಿಂದಲೂ ಕೂಡ ರೂಢಿಯಾಗಿರ್ತಕ್ಕಂಥದ್ದು. ದೇವೇಗೌಡರ ವಿಚಾರದಲ್ಲಿ ಹೀಗೆ ಆಯ್ತು, ಅರಸರ ವಿಚಾರದಲ್ಲಿ ಹೀಗೆ ಆಯ್ತು. ಅದರ ಜೊತೆಯಲ್ಲೇ ಇದೀಗ DK ಶಿವಕುಮಾರ್ ಅವ್ರಿಗೂ ಹೀಗೆ ಅನ್ಯಾಯ ಆಗತ್ತೆ ಅನ್ನೋ ಆತಂಕ ಅಂತ. ಶ್ರೀಗಳ ಮಾತು ನಂದಲ್ಲ, ನನ್ಗೆ ವೈಯಕ್ತಿಕ ಪರಮ ಪೂಜ್ಯ ಶ್ರೀಗಳದ ಅದು ವೈಯಕ್ತಿಕವಾದ ಅಭಿಪ್ರಾಯ. ಆದ್ರೆ ಯಾವತ್ತೂ ಕೂಡ ಈ ಅಧಿಕಾರ ಪಡೆಯುವಾಗ ಕೆಲವು ಗೊಂದಲಗಳು ಆಗಿವೆ, ಇಲ್ಲ ಅಂತಲ್ಲ. ಹೆಗಡೆಯವರು ತೊಂದರೆ ಕೊಟ್ಟಂತ ದೇವೇಗೌಡರಿಗೆ CM ಆಗುವಂತ ಸಂದರ್ಭದಲ್ಲಿ ನಡೆದಂತ ಬೆಳವಣಿಗೆ ಇರ್ಬೋದು. ಆಮೇಲೆ ಕುಮಾರಸ್ವಾಮಿ ಅವರು ಯಡಿಯೂರಪ್ಪನವ್ರ ಜೊತೆ ಹೋದಂತ ಸಂದರ್ಭದಲ್ಲಿ ಗೊಂದಲ ಇರ್ಬೋದು, ಇವೆಲ್ಲ ಕೂಡ ಗೊಂದಲ ಇರ್ಬೋದು. ಆದರೆ DK ಶಿವಕುಮಾರ್ ಅವ್ರನ್ನ ಯಾಕೆ ಮುಖ್ಯಮಂತ್ರಿ ಮಾಡಿ ಅಂತ ಕೇಳ್ತಾ ಇರೋದು, ಅವರ ನಡೆದಂತ ಇವತ್ತು ಬಂದಿರತಕ್ಕಂಥ ದಾರಿ ಇರ್ಬೋದು, ಪಕ್ಷಕ್ಕೆ ಕಟ್ಟಿರತಕ್ಕಂಥ ಶ್ರಮ ಇರ್ಬೋದು, ಸೀನಿಯಾರಿಟಿ ಇರ್ಬೋದು, ಇವೆಲ್ಲವನ್ನೂ ಲೆಕ್ಕ ಹಾಕಿ ನಾವು ಮುಖ್ಯಮಂತ್ರಿ ಮಾಡಿ ಅಂತ ಕೇಳ್ತಾ ಇರೋದು ಗುರುಗಳು ಕೂಡ ಭಕ್ತರ ಆಶಯದಂತೆ. ಆಮೇಲೆ ನೀವು ಹೇಳಿದ್ರಿ ಒಂದು ಹಿಂದಾದವರು ಒಂದು ಪಕ್ಷ ಕಟ್ತಾರೆ ಅಂತ. ಯಾರು ಈ ಪಕ್ಷ ಕಟ್ಟಿ ಈ ರಾಜ್ಯದಲ್ಲಿ ಯಾರು ಇಂಡಿಪೆಂಡೆಂಟ್ ಆಗಿ ಉಳಿದಿಲ್ಲ. ಅದು ಉಳಿದಿರೋದೇ ಏನೋ ಜನತಾದಳ ಸ್ವಲ್ಪ ಮಟ್ಟಕ್ಕೆ ಉಳಿದಿತ್ತು, ಅದನ್ನು ಕೂಡ ನಚಿಸಿ ಹೋಗ್ತಾ ಇದೆ. ಜನತಾದಳನ್ನು ಕೂಡ ನಚಿಸಿ ಹೋಗ್ತಾ ಇದೆ ಇವತ್ತಿನ ಪರಿಸ್ಥಿತಿಯಲ್ಲಿ. ಅದೇ ಒಂದು ಮುಸ್ಲಿಮ್ಸ್ ಗುರುಗಳು ಬಂದ್ಬಿಟ್ಟು ಮೀಡಿಯಾದಲ್ಲಿ ಮಾತಾಡಿ ನಮ್ಮ ಧರ್ಮದವರಿಗೆ ನೀವು CM ಮಾಡಿಲ್ಲ ಅಂತ ಹೇಳಿದ್ರೆ ನಾವುಗಳು ಬೇರೆ ಪಕ್ಷ ಕಟ್ತೀವಿ ಅಂತ ಹೇಳಿದ್ರೆ CM ಮಾಡ್ತೀರಾ ಈ ದೇಶ? ಇಲ್ಲ ಮೇಡಮ್, ಅದೇ ಎಲ್ಲ ಅವಕಾಶ ಇಲ್ಲ ಅಂತ ನಾನು ಹೇಳ್ತಾ ಇರೋದು. ಅದನ್ನ ಆ ತರದ ವ್ಯವಸ್ಥೆ ಎಲ್ಲೂ ಇಲ್ಲ. ಜಾತಿ ಬೇಡ ಸರ್. DK ಶಿವಕುಮಾರಿಗೆ ಒಬ್ಬರೇ ಗೌಡ್ರಂದೇ ವೋಟ್ ಹಾಕಿ ಗೆಲ್ಸಿದಲ್ಲ, ಎಲ್ಲಾ ಧರ್ಮದವರು ಗೆಲ್ಸಿದ್ದಾರೆ. ದಯವಿಟ್ಟು ಜಾತಿ ವಿಚಾರವಾಗಿ ಇಟ್ಕೊಂಡು ಮಾತಾಡಬೇಡಿ. ನಾವು ಕಾಂಗ್ರೆಸ್ನವರು, ಕಾಂಗ್ರೆಸ್ ವಿಚಾರವಾಗಿ ಇದು ವಿರೋಧ ಮಾತು ನಿಮ್ದು. ನಾನು ಮಾತಾಡತಕ್ಕಂಥದ್ದು ಅವ್ರು ಹೇಳಿದ್ರು ಸಿದ್ದರಾಮಯ್ಯನವರು ಒಂದು ಪಕ್ಷ ಕಟ್ತಾರೆ ಅಂತಕ್ಕಂಥ ಮಾತನ್ನು ಹೇಳಿದಾಗ ಮಾತ್ರ ಅಹಿಂದಾದವ್ರು ಮಾತ್ರ ಕಟ್ತಾರೆ ಅಂತ ಹೇಳಿದಕ್ಕೆ ಮಾತ್ರ ಮಾತಾಡಿದ್ದೀನಿ ಅಷ್ಟೇ ಹೊರತು ಯಾವ್ದು ಇಲ್ವೇ ಇಲ್ಲ. ಇವ್ರು ಹೇಳಿದಷ್ಟು ಕೂಡ ಇಟ್ ಈಸ್ ಇಂಡಿವಿಜುವಲ್ ಒಪಿನಿಯನ್ ಆಸ್ ಎ ರಿಫ್ಲೆಕ್ಟ್ ಟು ದಿ ಎಂಟೈರ್ ಕಮ್ಯುನಿಟಿನ. ಈಗ ನೀವು ಕೇಳ್ತಾ ಇರ್ತಕ್ಕಂಥದ್ದು ಹೆಂಗಿದೆ ಅಂತಂದ್ರೆ, ಎಲ್ಲೋ ಒಂದ್ ಕಡೆ ಯಾರೋ ಮಾತಾಡುವಾಗ ಎಲ್ಲೋ ಒಂದು ದಾರಿ ತಪ್ಪಿಸುವಂತ ಕೆಲಸ ಇಡ್ತಾ ಇದೆ. ನೀವು ಯಾವುದೇ ಒಕ್ಕಲಿಗರ ಪರವಾಗಿ DK ಶಿವಕುಮಾರ್ ಮುಖ್ಯಮಂತ್ರಿ ಆಗ್ಬೇಕು ಅಂತ ನನ್ನ ಅಭಿಪ್ರಾಯ ಅನ್ನೋದೇ ನಮ್ಮ ಸಮಾಜದ ಅಭಿಪ್ರಾಯದಲ್ಲಿ. ಯಾಕೆ ಅಂತಂದ್ರೆ ಕಾಂಗ್ರೆಸ್ ಪಕ್ಷದಲ್ಲಿ ದುಡಿದಿದ್ದಾರೆ, ಕಾಂಗ್ರೆಸ್ ಪಕ್ಷದ ಒಂದು ಕಾರ್ಯಕರ್ತರಾಗಿ ದುಡಿದಿರೋದ್ರಿಂದ ಅವ್ರಿಗೆ ಅವಕಾಶ ಕೊಡಿ. ಮುಂದಿನ ದಿನಗಳಲ್ಲಿ ಇನ್ನೊಬ್ರು ಅವಕಾಶ ಸಿಗ್ತದೆ. ನಮ್ಮದೇ ಕಾರ್ಯಕ್ರಮದಲ್ಲಿ ಬಂದ ರಾಜಕೀಯ ವಿಶ್ಲೇಷಕರು, ಹಿರಿಯ ಪತ್ರಕರ್ತರ ಅಭಿಪ್ರಾಯ ಏನು ಅಂತಂದ್ರೆ, ಕಾಂಗ್ರೆಸ್ ಹೈಕಮಾಂಡ್ ಒಂದು ವೇಳೆ ಮಾತು ಕೊಟ್ಟ ಸಂದರ್ಭದಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ನ ಉಪಸ್ಥಿತಿ ಅಲ್ಲಿತ್ತು ಅಂತ ಆಗಿದ್ರೆ ಇಷ್ಟೊಂದು ಪ್ರಹಸನ ಆಗ್ಲಿಕ್ಕೆ ಅವಕಾಶ ಮಾಡಿಕೊಡಬಾರ್ದಾಗಿತ್ತು. ಮಾತು ಕೊಟ್ಟಿಲ್ಲ ಅನ್ನೋದಾಗಿದ್ರು DK ಶಿವಕುಮಾರ್ ಅವರು ಇಷ್ಟೆಲ್ಲ ಮುಂದುವರಿಲಿಕ್ಕೂ ಕೂಡ ಅವಕಾಶ ಮಾಡಿಕೊಡಬಾರ್ದಾಗಿತ್ತು. ಈ ಮಾತು ಮುಂದುವರಿತಾ ಇರೋದಕ್ಕೆ ಪರೋಕ್ಷವಾಗಿ ಹೈಕಮಾಂಡ್ ನ ಮೌನನೇ ಕಾರಣ ಆಗ್ತಾ ಇದೆ ಅಂತ ಹೇಳಿ. ಇಲ್ಲ ನೋಡಿ, ಈಗ ಮಾನ್ಯ
ಡಿ ಕೆ ಶಿವಕುಮಾರ್ ಅವರಾಗ್ಲಿ ಮಾನ್ಯ ಸಿದ್ದರಾಮಯ್ಯನವರಾಗ್ಲಿ ಎಲ್ಲೂ ಕೂಡ ಒಂದು ಒಪ್ಪಂದ ಆಗಿತ್ತು ನಮ್ಗೆ ಈಗಲೇ ಕೊಡ್ತಾರೆ ಅಂತ ಎಲ್ಲೂ ಸ್ಪಷ್ಟವಾಗಿ ಎಲ್ಲೂ ಹೇಳಿಲ್ಲ, ಮಾಧ್ಯಮದಲ್ಲೂ ಹೇಳಿಲ್ಲ, ನಮ್ಮ ಹತ್ರನೂ ಆಂತರಿಕವಾಗಿ ಕೂಡ ಪಕ್ಷದ ಚರ್ಚೆನಲ್ಲಿ ವಿಷಯಗಳಲ್ಲಿ ಕೂಡ ಕಚೇರಿನಲ್ಲೂ ಚರ್ಚೆ ಆಗಿಲ್ಲ. ಇದು ಎಲ್ಲಿ ಜಾಸ್ತಿ ಮಟ್ಟದಲ್ಲಿ ಚರ್ಚೆ ಆಗ್ತಾ ಬಂದಾಗ ಎಲ್ಲಿ ಫಸ್ಟ್ ದೆಹಲಿ ಮಾಧ್ಯಮದಲ್ಲಿ ಇದು ಬಿತ್ತರಾಯಿತು, ಅನಂತರ ಇಡೀ ಕರ್ನಾಟಕದಲ್ಲಿ ಜನಸಾಮಾನ್ಯರಿಗೂ ಅದೇ ಬಂದ್ಬಿಟ್ಟು ಹೌದೇನೋ ಒಪ್ಪಂದ ಆಗಿದೆಯೋ ಅಂತ. ಆದರೆ ಏನೇ ಆಗಿದ್ರು ಕೂಡ ಹೈಕಮಾಂಡ್ ಗೊತ್ತಿದೆ, ಏನಾದ್ರು ಮಾಡಬೇಕು, ಮುಂದಕ್ಕೆ ಏನಾದ್ರು ಬದಲಾವಣೆ ಅಥವಾ ಮುಂದುವರಿಸೋದು ಏನಾದ್ರು ಅವ್ರು ಹೇಳ್ದಂಗೆ ಕೇಳಬೇಕು ಅಂತ ಆಲ್ರೆಡಿ ಚರ್ಚೆ ಆಗಿದೆ. ಇವರಿಬ್ರು ಕೂಡ ಆಲ್ರೆಡಿ ಮಾನ್ಯ ಸಿದ್ದರಾಮಯ್ಯ ಮಾನ್ಯ ಡಿ ಕೆ ಶಿವಕುಮಾರ್ ಕೂಡ ಒಪ್ಕೊಂಡಿದ್ದಾರೆ.